ಆನೇಕಲ್ ತಾಲೂಕಿನಲ್ಲಿ ಸಮಾಜ ಸೇವೆಯ ದಾರಿಯಲ್ಲಿ ಪವರ್ ಟೀಮ್ ಸದಾ ಮುಂಚೂಣಿ ಇದ್ದು ನೊಂದವರ, ನಿರಾಶ್ರಿತರ ಹಾಗೂ ವಿಶೇಷ ಚೇತನರ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಇನ್ನು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಾ ತನ್ನ ಕಾಲನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ನಾಗಸಿಂಗ್ ಎಂಬ ವ್ಯಕ್ತಿಗೆ ಇಂದು ಜೀವನೋಪಾಯಕ್ಕಾಗಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಉಚಿತವಾಗಿ ಪೆಟ್ಟಿ ಅಂಗಡಿಯನ್ನು ಹಾಕಿಕೊಡುವ ಮಾನವೀಯತೆ ಮೆರೆದ ಪವರ್ ಟೀಮ್. ಇನ್ನು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರ ಆಶಯದಂತೆ ಹಾಗೂ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಎ ಪ್ರಸಾದ್ ರವರ ಕೊಡುಗೆ ಹಾಗೂ ಪವರ್ ಟೀಮ್ ಸದಸ್ಯರ ಪರಿಶ್ರಮದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದೆ. ಇನ್ನು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಅತಿಥಿಯಾಗಿ ಆಗಮಿಸಿ ನಾಗಸಿಂಗ್ ಅವರಿಗೆ ಶುಭ ಹಾರೈಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪವರ್ ಟೀಮ್ ಸಂಸ್ಥಾಪಕರು ಹಾಗೂ ಯುವ ಕಾಂಗ್ರೆಸ್ ಹೆಬ್ಗೋಡಿ ಬ್ಲಾಕ್ ಅಧ್ಯಕ್ಷರಾದ ವೈ ಮಧುಸೂದನ್, ಯುವ ಮುಖಂಡರಾದ ಚಂದಾಪುರ ಸರ್ಕಲ್ ವೆಂಕಿ, ಸುಜಯ್, ಪವರ್ ಟೀಮ್ ಅಧ್ಯಕ್ಷರಾದ ಚಿನ್ನ, ಸುಂಕಾರೆಡ್ಡಿ, ವಕೀಲರಾದ ಲೋಕೇಶ್, ನೆರಳೂರು ಚೇತನ್, ಬನಹಳ್ಳಿ ಅಜಯ್ ಕುಮಾರ್, ಅರುಣ್, ಬನಹಳ್ಳಿ ವಿನಯ್, ಅಶೋಕ್, ನೆರಳೂರು ಸಂತೋಷ್, ಪುನೀತ್, ಗೋಪಿ, ಹೇಮಂತ್, ಮನು, ಕಶ್ಯಪ, ಜಯಂತ್, ಸುಹಾಸ್, ಅಶೋಕ್, ಚಂದ್ರು, ಮಂಜು ಹಾಗೂ ಪವರ್ ಟೀಮ್ನ ಎಲ್ಲ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇವತ್ತು ನಮ್ಮ ತಾಲೂಕಿನ ಜನಪ್ರಿಯ ಮಧುರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಡೀ ತಾಲೂಕಿನಾದ್ಯಂತ ವಿಶೇಷವಾಗಿ ಅಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಅನ್ನದಾನ ಮತ್ತು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆಗಳು, ಆ ಥರ ಸುಮಾರು ಕಾರ್ಯಕ್ರಮಗಳು ನಡೀತಾ ಇದೆ. ಬಟ್ ಇವತ್ತೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ, ಅವರ ಹುಟ್ಟುಹಬ್ಬ ದಿವಸ ನಮ್ಮ ಪವರ್ ಟೀಮ್ನ ಎಲ್ಲ ತಂಡದ ಸದಸ್ಯರುಗಳು ಮತ್ತು ನಮ್ಮ ಸರ್ಕಲ್ ವೆಂಕಿ ಮತ್ತು ಇವರೆಲ್ಲರೂ ಸೇರಿಕೊಂಡು ಈ ಹಸಿದವರಿಗೆ ಅನ್ನದಾನ ಅಂತೇಳಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಬೀದಿ ಬದಿ ಭಿಕ್ಷುಕರಿಗೆ ಪ್ರತಿ ದಿವಸ ಒಂದು 30ರಿಂದ 50 ಜನಕ್ಕೆ ಬೀದಿ ಬದಿನಲ್ಲಿ ಯಾರು ಮಲಗಿರ್ತಾರ ಊಟ ಇಲ್ದಿರ ಇವರೇ ಖುದ್ದಾಗಿ ಹೋಗಿ ಅವರನ್ನು ಎಬ್ಬಿಸಿ ಅವರಿಗೆ ಒಂದು ಅನ್ನದಾನನ ಸಹಾಯ ಮಾಡಿ ಬರುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಅಂಗವಿಕಲರಿಗೆ ಯಾರಾದರೂ ಇದ್ರೆಗನ ಅವ್ರಿಗೇನಾದರೂ ಒಂದು ಸಹಾಯ ಮಾಡಬೇಕು, ಅವ್ರ ಕಾಲಿನ ಮೇಲೆ ಅವರೇ ನಿಂತ್ಕೊಂಡು ಅವರು ಒಂದು ವ್ಯಾಪಾರನ ಮಾಡಬೇಕು ಅನ್ನೋವಂಥ ಒಂದು ನಿಟ್ಟಲ್ಲಿ ಇವತ್ತು ಇದು ಸಹ ಪವರ್ ಟೀಮ್ನ ಒಂದು ಕಾರ್ಯಕ್ರಮ, ವಿಶೇಷವಾದಂಥ ಕಾರ್ಯಕ್ರಮ. ಅವ್ರು ಈ ಕಾರ್ಯಕ್ರಮವನ್ನು ಪವರ್ ಟೀಮ್ ಅವ್ರು ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಒಂದು ಅಂಗವಿಕಲರೊಬ್ಬರು ಅವ್ರಿಗೆ ಸಿಕ್ಕಿದಾಗ ಅವರಿಗೆ ಮಧುರಪ್ಪನ ಹುಟ್ಟದಬ್ಬದ ಪ್ರಯುಕ್ತವಾಗಿ ಇವರೇ ಹುಡುಗರೇ ಭರವಸೆ ಕೊಟ್ಬಿಟ್ಟಿದ್ದಾರೆ. ಎಲ್ಲೂ ಜಾಗ ನೋಡಲಿಲ್ಲ, ಪೆಟ್ಟಿ ನೋಡಲಿಲ್ಲ, ಏನೂ ನೋಡಲಿಲ್ಲ. ನಾವು ನಿಮಗೆ ಒಂದು ಪೆಟ್ಟಿ ಅಂಗಡಿನ ಮಾಡಿಕೊಡ್ತೀವಿ ಅಂತೇಳಿ ಅವ್ರಿಗೊಂದು ರಿಕ್ವೈರ್ಮೆಂಟ್ ಇತ್ತು, ಮಾಡಿಕೊಡ್ತೀವಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟು ಬಂದುಬಿಟ್ರು. ಅದನ್ನು ವಿಡಿಯೋವೊಂದನ್ನು ನಾನು ನೋಡಿಬಿಟ್ಟು ನಾನು ತುರಂತಾಗಿ ನಾನು ಸಹ ಆ ವಿಡಿಯೋಗೆ ರೀಪ್ಲೇ ಮಾಡಿ ನಿಮ್ಮದೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಆ ಕಾರ್ಯಕ್ರಮಕ್ಕೆ ನಂದು ಸಹ ಒಂದು ಸಹಾಯ ಇರುತ್ತೆ ಮಧುರಪ್ಪನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಂತೇಳಿ ನಾನೇ ಅವ್ರಿಗೆ ಭರವಸೆ ಕೊಟ್ಟು ಪೆಟ್ಟಿ ಕೊಡ್ತೀನಿ. ಪೆಟ್ಟಿ ಒಳಗಡೆ ಇರುವಂಥ ಸಾಮಾನು ಸಹ ನಾನೇ ತುಂಬಿಸಿ ಕೊಡ್ತೀನಿ, ಅದು ಎಷ್ಟು ಖರ್ಚಾದರೂ ಸಹ ನಾನೇ ಮಾಡಿಕೊಡ್ತೀನಿ. ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ವ್ಯಾಪಾರ ಮಾಡಿಕೊಳ್ಳಿ ಅಂತೇಳಿ ನಾನು ಒಂದು ಭರವಸೆ ಕೊಟ್ಟಿದ್ದೆ. ಅದನ್ನು ನಾನು ಇಷ್ಟು ಬೇಗ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರಿಗೆ 2 ದಿವಸದ ಹಿಂದೆಗಡೆ ನನ್ನ ಹತ್ರ ಬಂದಿದ್ದರು. ಆದರೆ ಅವ್ರಿಗೆ ಪೆಟ್ಟಿನ ರಾತ್ರೋರಾತ್ರಿ ತಂದು ಕೊಟ್ಟೆ. ಅವ್ರಿಗೆ ತಂದು ಅದನ್ನು ಇಟ್ಟು ರೆಡಿ ಮಾಡಿ ಇಷ್ಟು ಬೇಗ ಈವನ್ ಯಾರೇ ಒಬ್ರಿಗೆ ನಾವು ಕೊಟ್ಟರೂ ಸಹ 15 ದಿವಸ ತಗೊಳ್ತಾರೆ. ಇವರು ಬರೀ 2 ದಿವಸದಲ್ಲಿ ಇದನ್ನು ರಾತ್ರಿ 2 ದಿವಸನೂ ಅಂತಲ್ಲ, ಅವ್ರು ಹುಟ್ಟುಹಬ್ಬದ ರಾತ್ರಿ ಏನು ಆಚರಣೆ ಮಾಡ್ತಾರೆ, ಇವತ್ತು ಬೆಳಗ್ಗೆನೂ ಆಚರಣೆ ಮಾಡ್ತಾರೆ, ರಾತ್ರಿನೇ ರೆಡಿ ಮಾಡಿ ಇವತ್ತು ಬೆಳಗ್ಗೆ ಅವ್ರ ಹಬ್ಬದ ದಿವಸ ಕೊಡಲೇಬೇಕು ಅಂತೇಳಿ ಮಾಡಿದ್ದಾರೆ. ಈ ಪವರ್ ಟೀಮ್ ಅವ್ರಿಗೆ ನಾನು ತುಂಬ ಅವ್ರಿಗೆ ನಾನು ಧನ್ಯವಾದಗಳು. ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಇವತ್ತು ಈ ಕೀರ್ತಿ ಎಲ್ಲನೂ ನಮ್ಮ ಮಧುರಪ್ಪ ಅವ್ರಿಗೆ ಮತ್ತು ಅವರ ಪವರ್ ಟೀಮ್ನ ತಂಡಕ್ಕೆ ಸಲ್ಲಬೇಕು ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ, ಇಂಥ ಕೆಲಸಗಳು ಇನ್ನು ಮುಂದೆ ಮಾಡಲಿ, ಅದಕ್ಕೆಲ್ಲ ನಾವು ಸದಾ ನಿಮ್ಮ ಜೊತೆನಲ್ಲಿ ಇರ್ತೀವಿ ಒಳ್ಳೆ ಕೆಲಸಗಳಿಗೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಹೌದು, ಕೊಡಲೇಬೇಕು ಅವ್ರಿಗೆ ADR ಅಧ್ಯಕ್ಷ ಸ್ಥಾನನ, ADR ಅಂತಲ್ಲ, ಒಂದು ಒಳ್ಳೆ ಉತ್ತಮ ಸ್ಥಾನನ. ಅದರಲ್ಲಿ ಉತ್ತಮ ಸ್ಥಾನ ಅಂತ ಹೇಳಿದ್ರೆ ಈಗಿರೋದು ಸದ್ಯಕ್ಕೆ ಆನೇಕಲ್ ತಾಲೂಕಲ್ಲಿ ADR. ಅದನ್ನು ಕೊಡ್ತೀನಿ ಅಂತೇಳಿ ನಮ್ಮ ಶಾಸಕರು ಸಹ ಭರವಸೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ನಂಬಿಕೆ ನಮಗಿದೆ, ಕೊಟ್ಟೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮಧುರಪ್ಪನದು ಶ್ರಮ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಜಾಸ್ತಿ ಇದೆ. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಯುವ ಮಿತ್ರರದ್ದು ಒಂದು ಸೈನ್ಯ ಇದೆ ಆನೇಕಲ್ ತಾಲೂಕಲ್ಲಿ, ಅದೇನು ಕಮ್ಮಿ ಅಲ್ಲ. ಅದು ಇವತ್ತು ನೀವು ನೋಡಿರ್ಬೋದು, ಆನೇಕಲ್ ತಾಲೂಕಿನ ವ್ಯಾಪ್ತಿನೇ ಅಲ್ಲ, ಇಡೀ ನಮಗೆ ಬಾರ್ಡ್ರ್ ಬರುತ್ತೆ, ತಳಿ ಬರುತ್ತೆ, ಡಕ್ನಿಕೋಟೆ ಬರುತ್ತೆ, ಅಪ್ ಟು ಕೃಷ್ಣಗಿರಿವರೆಗೂ ಅವ್ರದ್ದೇ ಆದಂಥ ಒಂದು ಅಭಿಮಾನಿಗಳ ಬಳಗ ಇದ್ದಾರೆ. ಅಷ್ಟು ಬಳಗದ ಶಕ್ತಿ ಅವ್ರ ಹತ್ರ ಇರೋದರಿಂದ ಅದರ ಶಕ್ತಿನ ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ, ಮುಂದೆನೂ ಪಡಿಸ್ಕೊಳ್ತೀವಿ. ಅದರಿಂದ ಅವರಿಗೆ ADRದು ಒಂದು ಸ್ಥಾನನ ಅವರು ನಮ್ಮ ಶಾಸಕರಾದಂಥ ಶಿವಣ್ಣವರು ಕೊಡಬೇಕು.
ಕೊಡ್ತೀನಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಶೀಘ್ರದಲ್ಲೇ ಕೊಡ್ತಾರೆ ಅಂತ ನಮಗೆಲ್ರಿಗೂ ಭರವಸೆ ಇದೆ. ಪ್ರಸಾದಣ್ಣವರು ನುಡಿದಂತೆ ನಡೀತಾರೆ ಸರ್. ಇವತ್ತು ಸಾವಿರಾರು ಜನಕ್ಕೆ ನೆಲೆ ಕೊಟ್ಟಿದ್ದಾರೆ. ಏನು ಸರ್ ನಿಮ್ಮ ಮುಖ್ಯ ಉದ್ದೇಶ ಏನು ಅಂತ? ಮುಖ್ಯ ಉದ್ದೇಶ ಏನಿಲ್ಲ, ನುಡಿದಂತೆ ನಡೆಯೋದೆ. ನಾವು ಯಾವುದು ಹೇಳಿದ ಮೇಲೆ ತಪ್ಪೋದೇ ಇಲ್ಲ. ನಾವು ಇಲ್ಲಾಂದರೆ ಹೇಳೋದಿಲ್ಲ. ಕೊಡಲ್ಲ ಅಂತ ಹೇಳಿದ್ರೆ ಕೊಡೋದಿಲ್ಲ, ಕೊಡ್ತೀವಿ ಅಂತ ಹೇಳಿದ್ರೆ ಅದು ಎಷ್ಟೇ ಆಗಿದ್ರೂ ಕೊಡ್ತೀವಿ. ಇದೇ ನಮ್ಮದು ಛಲ ಮತ್ತು ನಮ್ಮ ಅಣ್ಣ ಛಲಪತಿ ಮತ್ತು ನಮ್ಮದು ಒಂದು ಗುಣ. ಅದು ನಮಗೆ ದೇವರು ಕೊಟ್ಟಿರೋಂಥ ಭಾಗ್ಯ ಅದು. ಅದರಿಂದ ನಾವು ಏನೇ ಹೇಳಿದ್ರೆ ಸಹ ಅದನ್ನು ಮಾಡೇ ಮಾಡ್ತೀವಿ. ಯಾರೇ ಯುವಕ ಮಿತ್ರರು ನಮ್ಮ ಹತ್ರ ಬಂದು ಅವ್ರಿಗೇನಾದರೂ ಸಹಾಯ ಬೇಕು ಅಂತೇಳಿ ಕೇಳಿದ್ರಾಗನ ಯಾವುದೇ ವಿಷಯದಲ್ಲಿ ಇರ್ಬೋದು, ಒಳ್ಳೆ ಕೆಲಸಕ್ಕೆ ನಾವು ಸದಾ ನಿಂತಿರ್ತೀವಿ 24x7. ರಾಜಕೀಯವಾಗಿ ಸರ್ ಮುಂದೆ ಏನಾಗ್ಬೋದು? ಇನ್ನು ಸಾಕಷ್ಟು ನಗರಸಭೆ ಪುರಸಭೆಗಳು ಮುಗೀತು, ನಗರಸಭೆಗಳು ಬರ್ತಾವೆ ಅಂತ ಹೇಳ್ತಾರೆ. ಇದೆ. ಈಗ ರಾಜಕೀಯವಾಗಿ ನಾವು ಆಲ್ರೆಡಿ ರಾಜಕೀಯದಲ್ಲೇ ಇದ್ದೀವಿ ಅಲ್ವಾ. ಪ್ರತಿನಿತ್ಯ ಈಗ ಅಧಿಕಾರ ಇಲ್ಲದೇ ಇರ್ಬೋದು, ಆದರೂ ಸಹ ರಾಜಕೀಯ ಮಾಡ್ತಾನೆ ಇರ್ತೀವಿ, ವ್ಯಾಪಾರ ಮಾಡ್ತಾನೆ ಇರ್ತೀವಿ, ಸಹಾಯಗಳು ಮಾಡ್ತಾನೆ ಇರ್ತೀವಿ, ಈ ಥರ ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ. ದಿನನಿತ್ಯ ನಮ್ಮದು ವ್ಯಾಪಾರದ ಜೊತೆ ಹೋಗ್ತಾರೆ ಕೆಲವರು ಹೇಳ್ತಾ ಇದ್ರು. ಅಲ್ಲ, ಅದೆಲ್ಲ ಈಗ ನಿಮ್ಮ ಮಾಧ್ಯಮಗಳ ಗಾಳಿ ಸುದ್ದಿಗಳು ಇವೆಲ್ಲನೂ ಬಿ ಜೆ ಪಿಗೆ ಹೋಗ್ತೀವಿ ಅಂತೇಳಿ ಎಲ್ಲಾದರೂ ಹೇಳಿದ್ದೀವೋ ನಾವು ಬಿ ಜೆ ಪಿಗೆ ಹೋಗ್ತೀವಿ ಅಂತೇಳಿ. ಎಲ್ಲೂ ನಾವು ಯಾರೂ ಬಿ ಜೆ ಪಿಗೆ ಹೋಗೋದಿಲ್ಲ, ನಾವು ಹೋಗೋದಿಲ್ಲ, ಮಧುರಪ್ಪನೂ ಹೋಗೋದಿಲ್ಲ, ಮಧುರಪ್ಪದ ಯುವಕ ಮಿತ್ರರು ಯಾರೂ ಸಹ ಬಿ ಜೆ ಪಿಗೆ ಹೋಗೋದಿಲ್ಲ. ನಾವು ಕಾಂಗ್ರೆಸ್ನಲ್ಲೇ ಭದ್ರಕೋಟೆ ಥರ ನಿಂತಿದ್ದೀವಿ. ಶಾಸಕರಿಗೆ ನಾವು ಬೆಂಬಲವಾಗಿ ಯಾವಾಗಲೂ ಇರ್ತೀವಿ, ಅದೆಲ್ಲ ಮಾಡೇ ಮಾಡ್ತೀವಿ. ಆದರೆ ಶಾಸಕರು ಸಹ ನಮ್ಮನ್ನು ಅದೇ ರೀತಿಯಲ್ಲಿ ಗಮನಿಸ್ಕೊಳ್ತಿದ್ದಾರೆ. ಯಾರಿಗೆ ನಾವು ಹೇಳಿರ್ತೀವೋ ಅವ್ರಿಗೆ ಒಂದು ಒಳ್ಳೆಯ ಉತ್ತಮ ಸ್ಥಾನಗಳನ್ನು ಕೊಡ್ತಾರೆ ಅಂತೇಳಿ ಒಂದು ಭರವಸೆ ಇದೆ. ಮಧುರಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು ಫಸ್ಟು. ಆಮೇಲೆ ಆಯುಷ್ಯ ಆರೋಗ್ಯ ಕೊಟ್ಟು ಮಧುರಮ್ಮ ಕಾಪಾಡಲಿ. ಹಾಗೆ ನಮ್ಮ ಪ್ರಸಾದಣ್ಣವರು ಈ ಹತ್ತಿರ ಹ್ಯಾಂಡಿಕ್ಯಾಪ್ ಇರೋದ್ರಿಂದ ಚೆನ್ನಾಗಿ ಅಂಗಡಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ನಮ್ಮ ಆನೇಕಲ್ ಕ್ಷೇತ್ರದ ಜನಪ್ರಿಯ ನಾಯಕರು, ನಮ್ಮೆಲ್ಲನ ನೆಚ್ಚಿನ ಒಂದು ಅಣ್ಣನವರಾದ ಮಧುರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸುಮಾರು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಲ್ಲಿ ಹಮ್ಮಿಕೊಂಡಿರ್ತೀವಿ. ಅದೇ ರೀತಿ ಇವತ್ತೊಂದು ದಿನ ನಾವು ಒಂದು 3 ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿ ಒಂದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಯಾಕಂತಂದರೆ ಈ ಇವರು ನಾಗಸಿಂಗ್ ಅವರ ಒಂದು ಆರೋಗ್ಯ ತುಂಬಾ ಕ್ಷೀಣಿಸ್ತಾ ಇರುತ್ತೆ. ಯಾಕಂತಂದರೆ ಅವ್ರಿಗೊಂದು ಶುಗರ್ ಪೇಷಂಟ್ ಆಗಿರೋದ್ರಿಂದ ಒಂದು ಕಾಲನ್ನು ಕಳ್ಕೊಂಡಿರ್ತಾರೆ. ಅವ್ರಿಗೆ ನಾನು ದುಡಿಯೋಕ್ಕಾಗ್ತಾ ಇಲ್ಲ, ಮನೆಯವ್ರನ್ನ ನಿಭಾಯಿಸೋಕ್ಕಾಗ್ತಾ ಇಲ್ಲ, ಅವರ ಮೆಡಿಸಿನ್ಗಳಿಗೂ ಸಾಕಾಗ್ತಾ ಇರಲಿಲ್ಲ. ಅದನ್ನು ಮನಗಂಡು ನಾವು ಪವರ್ ಟೀಮ್ ಅವರು ಒಂದು 3 ತಿಂಗಳಿಗಾಗುವಷ್ಟು ಒಂದು ಸಾಮಗ್ರಿಗಳು, ಅವರು ದಿನಸಿಗಳು ಸಾಮಗ್ರಿಗಳು ಹಾಗೂ ಮೆಡಿಷನನ್ನು ಕೊಡಿಸಿರ್ತೀವಿ. ಆ ವಿಡಿಯೋನ ನಾವು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಯಾರಾದರೂ ದಾನಿಗಳು ಬಂದು ಸಹಾಯ ಮಾಡಿ ಅಂತ. ಆ ಒಂದು ವಿಡಿಯೋ ನೋಡಿದ ತಕ್ಷಣವೇ ಪ್ರತಿಕ್ರಿಯೆ ಕೊಟ್ಟಂಥ ನಮ್ಮ ಪ್ರಸಾದ್ ಅಣ್ಣವ್ರಿಗೂ ನಿಜವಾಗ್ಲೂ ಧನ್ಯವಾದಗಳು. ಯಾಕಂತಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಮಾನವೀಯತೆ ಇದೆ ಅಂತ ಹೇಳೋದಕ್ಕೆ ನಮ್ಮ ಪ್ರಸಾದ್ ಅಣ್ಣವರೇ ಸಾಕ್ಷಿ. ಯಾಕಂತಂದರೆ ಆ ವಿಡಿಯೋನ ಕಂಡಾಗ ತಕ್ಷಣವೇ ನಮಗೆ ಪೆಟ್ಟಿ ಹಾಕೋದಕ್ಕೆ ಒಂದು ಸ್ಥಳ, ಆಮೇಲೆ ಪೆಟ್ಟಿ, ಆಮೇಲೆ ಅದರೊಳಗಡೆ ಸಾಮಗ್ರಿಗಳನ್ನೆಲ್ಲ ಸಮೇತ ನಾನು ಕೊಡ್ತೀನಿ. ನಿಮ್ಮ ಪವರ್ ಟೀಮ್ ಒಂದು ಕೆಲಸಗಳನ್ನ ನನಗೆ ತುಂಬ ಇಷ್ಟ ಆಯಿತು ಅಂತೇಳಿ ಕರೆದು ನಮಗೆ ಇವತ್ತೊಂದು ದಿನ ಈ ಪೆಟ್ಟಿ 1 ದಿನದಲ್ಲಿ 2 ದಿನದಲ್ಲಿ ಆಗಿದೆ ಅಂತಂದರೆ ಅದು ನಮ್ಮ ಪ್ರಸಾದ್ ಅಣ್ಣವರ ಒಂದು ಇದು ಕೊಡುಗೆ. ಯಾಕಂತಂದರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ದೇವರು ಪ್ರಸಾದ್ ಅಣ್ಣವರು ರಾಜಕೀಯ ಜೀವನ ಆಗಲಿ, ಆಮೇಲೆ ಅವರು ಒಂದು ದೇವರು ಒಳ್ಳೆ ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಇಂಥ ಬಡವರಿಗೆ, ಒಂದು ಅಸಹಾಯಕರಿಗೆ ಅವರು ಇನ್ನೂ ಹೆಚ್ಚು ಸಹಾಯನ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆ ನಮ್ಮ ಮಧುರಣ್ಣವರ ಒಂದು ಆಶಯ ಇಂಥ ಒಂದು ದಿನನಿತ್ಯ ಒಂದು ಅವರ ಹೆಸರಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ, ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾನು ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ಅವರು ಒಂದೇ ಮಾತು ಹೇಳ್ತಾರೆ, ಬೇಡ, ಒಂದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ಅದೇ ನಾನು ಹುಟ್ಟುಹಬ್ಬ ಮಾಡ್ದಂಗೆ ಅಂತ ಹೇಳ್ತಾರೆ. 1 ವರ್ಷದವರೆಗೂ ಸಮೇತ ಒಂದು ದಿನನಿತ್ಯದ ಒಂದು ಅಸಹಾಯಕರು, ನಿರ್ಗತಿಕರಿಗೆ ಹಸಿದವರ ಅನ್ನ ಅಂತ ಹೇಳಿ ಒಂದು ಕಾರ್ಯಕ್ರಮನೂ ಮಾಡಿರ್ತೀವಿ. ಅವರ ಹೆಸರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪವರ್ ಟೀಮು ಹಾಗೂ ನಮ್ಮ ಅಣ್ಣವರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಸರ್ಕಲ್ ವೆಂಕಿಯವರ ಒಂದು ಸಹಯೋಗದಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಿ. ಏನು ಈ ದಿನ ನಮ್ಮ ಮಧುರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪವರ್ ಟೀಮ್ನ ಮಧು ಹಾಗೂ ಎಲ್ಲ ಪವರ್ ಟೀಮ್ನ ಸದಸ್ಯರು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ವಿಡಿಯೋ, ಏನು ಒಂದು ಸಣ್ಣದಾದಂಥ ತುಣುಕನ್ನು ಹಾಕಿದಾಗ ನಮ್ಮ ಪ್ರಸಾದ್ ಅಣ್ಣವರು ಅದಕ್ಕೆ ಸ್ಪಂದಿಸಿ ಇವತ್ತಿನ ದಿವಸ ಇಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟಿ ಕೊಡೋದೇನು ಸುಲಭವಾದ ಮಾತಲ್ಲ. ಏನು 3 ದಿನದಲ್ಲಿ ಇಂಥ ಕೆಲಸ ಕಾರ್ಯಗಳನ್ನ ಮಾಡೋದು ಸುಲಭ ಅಲ್ಲ. ಮಾತಲ್ಲಿ ನಿಂತು ಇವತ್ತಿನ ದಿವಸ ಬಂದು ಅವರೇ ಉದ್ಘಾಟನೆ ಮಾಡಿ ಅವ್ರಿಗೆ ಕೀ ಕೊಟ್ಟಿದ್ದಾರೆ. ತುಂಬ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ ಚಲಪ್ರಸಾದ್ ಅಣ್ಣವ್ರಿಗೆ ನನ್ನ ಕಡೆಯಿಂದ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ದಿನ ಈ ಕಾರ್ಯಕ್ರಮ ಹೇಗೆ ಶುರುವಾಗುತ್ತೆ ಅಂದರೆ, ನಾವು ಮೊದಲು ಹಸಿದವರಿಗೆ ಅನ್ನ ಅನ್ನೋ ಒಂದು ಕಾರ್ಯಕ್ರಮನ ಶುರು ಮಾಡ್ತೀರಿ. ಅದನ್ನು ಒಂದು ವಿಟಿ ನಾವು ಏನಕ್ಕೆ ಫೇಸ್ಬುಕ್ ಆಗ್ತಾ ಇರಲಿಲ್ಲ, ಇದು ಒಂದು 3-4 ತಿಂಗಳಿಂದ ಮಾಡ್ಕೊಂಬರ್ತಾ ಇರ್ತೀರಿ.
ನಾವು ಏನಕ್ಕೆ ಆಗ್ತೀರಾ ಅಂದರೆ ಯಾರಾದರೂ ನಮಗೆ ಮುಂದೆ ಬಂದು ಈ ಥರ ಸಹಾಯ ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಆ ವಿಡಿಯೋ ಹಾಕ್ತೀರಿ. ಅದನ್ನು ನಮ್ಮ ಮೊಟ್ಟ ಮೊದಲನೇ ಬಾರಿಗೆ ವೀಕ್ಷಿಸಿ ಪ್ರಸಾದ್ ಅಣ್ಣವರು ಆಫೀಸ್ಗೆ ಕರೆದು ನಾನು ನಿಮ್ಮ ಸಹಾಯಕ್ಕೆ ಬರ್ತೀನಿ ಅಂತ ಧೈರ್ಯ ತುಂಬಿ ಈ ಕಾರ್ಯಕ್ಕೆ ಮುಂದೆ ನಿಂತು ಸಹಕಾರವನ್ನು ಕೊಡ್ತಾರೆ. ಅವ್ರಿಗೆ ಧನ್ಯವಾದಗಳು. ಇದೇ ರೀತಿ ಮಧುರ್ ಅಣ್ಣವರ ಶಕ್ತಿ ಸಪೋರ್ಟು ನಮ್ಗೆ ಯಾವಾಗೂ ಇರಬೇಕು. ಅವ್ರ ಆಶಯದಂತೆ ನಾವು ಬದುಕಬೇಕು ಅಂತ ಮಧುರ್ ಅವರು ಅವರ ಟ್ಯಾಟೋವನ್ನು ಕೂಡ ಅವ್ರ ಕೈಯಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಅವರು ಅದನ್ನು ಕೂಡ ತೋರಿಸ್ಕೊಳಲ್ಲ. ಇವರು ಕೂಡ ಅದೇ ಥರ ಒಳ್ಳೆ ವ್ಯಕ್ತಿ.